30-40 ಬೇಕಾ ಇದೆ, 30-50 ಬೇಕಾ ಇದೆ, 40-60 ಬೇಕಾ ಅದನ್ನು ನಮ್ಮ ಹತ್ರ ಇದೆ ಸರ್. ಸೊ ಹಾಗಾದ್ರೆ 27 ಎಕರೆಯಲ್ಲಿ ಮಾಡಿರ್ತಕ್ಕಂಥ 428 ಸೈಟು. ಹೌದು ಸರ್. ಸೊ ಅದೇನಿದೆಯೋ ಅದು ರಿಜಿಸ್ಟ್ರೇಷನ್ ಕಾಸ್ಟ್ ಒಂದು ಎಕ್ಸ್ಟ್ರಾ ಆಗುತ್ತೆ. ಹೌದು. 11 ಲಕ್ಷಕ್ಕೆ ಸೈಟ್ ಅವ್ರದೇ ಸೈಟ್. ಹೌದು ಸರ್. ನಮ್ಮ ಕೋಲಾರ ಕಡೆ ಬಂಗಾರಪೇಟೆ ಇದೆ ಅಲ್ವಾ ಸರ್, ಯಾರಿಗೆ ಸರ್ ಗೊತ್ತಿಲ್ಲ ಬಂಗಾರಪೇಟೆ ಅಂದ್ರೆ? ಬಂಗಾರಪೇಟೆಯಲ್ಲಿಂದ ನಾವು ಬೂದಿಕೋಟೆಯಲ್ಲಿ ಇದೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಬೂದಿಕೋಟೆಯಲ್ಲೇ ಇರೋದು ಸರ್. ವಿಲೇಜ್ ಬೂದಿಕೋಟೆ. ಇದೆಲ್ಲ ಬೂದಿಕೋಟೆ ವಿಲೇಜ್ಗಳೇ ಸರ್. ಇದೆಲ್ಲ ಬೂದಿಕೋಟೆ ವಿಲೇಜ್. ಹೌದು ಸರ್. ಬಸ್ಸು ಕೂಡ ಹೋಗ್ತಾ ಬಸ್ಸು ಅಲ್ಲಿ ಹೋಗ್ತಾ ಇದೆ ಸರ್. ಹೌದು ಸರ್. ಅಲ್ವಾ? ಹೌದು ಸರ್. ಸೊ 11 ಲಕ್ಷಕ್ಕೆ 30-40 ಸೈಟ್ ಪ್ರಾಜೆಕ್ಟ್ ಇದು. ಸೊ ಹಾಗಾಗಿನೇ KGED ವಿಲ್ಲಾ ಟೌನ್ಶಿಪ್ ಅಂತಾನೆ ಈ ಲೇಔಟ್ಗೆ ಹೆಸರಿಟ್ಟಿದ್ದಾರೆ. 27 ಎಕರೆಯಲ್ಲಿ 5 ಪಾರ್ಕ್ ಬರುತ್ತೆ. ಪ್ಲಸ್ ನಿಮ್ಗೆ ಒಂದು ಕನ್ವೆನ್ಷನಲ್ ಹಾಲ್ ಬರುತ್ತೆ. ಓಕೆ. ಕ್ಲಬ್ ಹೌಸ್ ಒಂದು ಬರುತ್ತೆ. 40 ಸರ್ ಮೇನ್ ರೋಡ್. 40 ಫೀಟ್. ಅಲ್ಲೂ ಕ್ರಾಸ್ ರೋಡ್ 30 ಫೀಟ್ ಸರ್. ವೈಟ್ ಟಾಪಿಂಗ್. ಸೊ ಅಕ್ಕಪಕ್ಕದಲ್ಲಿ ಡೆಕ್ಕನ್ ಹೈಡ್ರಾಲಿಕ್ಸ್ ಇದೆ, ಬೆಮ್ಮಲ್ ಇದೆ, ವಿಸ್ಟ್ರಮ್ ಇದೆ, ವೋಲ್ವೋ ಇದೆ ಸರ್. ಫೀಲ್ಡ್ ಅಲ್ಲಿಂದ ನೀವು ಬರೋದಾಗಿದ್ರೆ 60 ನಿಮಿಷ ಹಿಡಿಯುತ್ತೆ ಸರ್. ಪ್ಲಸ್ ಇದು DTCP ಅಪ್ರೂವ್ಡ್. DTCP ಅಪ್ರೂವ್ ಸರ್. ಪ್ಲಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಹೈಲೈಟ್ಸ್ ಅಲ್ಲಿ ಕೇಳಿದ್ರು 11 ಲಕ್ಷಕ್ಕೆ 30-40 ಸೈಟ್. ಹೌದು, ಇದು ಯಾವುದೋ ಡೌನ್ ಪೇಮೆಂಟ್ ಅಲ್ಲ. 11 ಲಕ್ಷಕ್ಕೆ 30-40 ಸೈಟ್ ಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದು ಬಂದು KGED ವಿಲ್ಲಾ ಟೌನ್ಶಿಪ್ ಅಂತೇಳಿ ಸುಮಾರು 27 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಎಷ್ಟು ಸೈಟ್ಗಳಿದ್ದಾವೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಸಂತ್ ಅವ್ರು ಜಾಯಿನ್ ಆಗ್ತಾರೆ. ಸೊ ಯಾರಿಗೆಲ್ಲ 11 ಲಕ್ಷಕ್ಕೆ 30-40 ಸೈಟ್ ಬೇಕು, ಒಂದು ಲೋ ಬಡ್ಜೆಟಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ವಿಡಿಯೋ. ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ವಸಂತ್ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ನಾವೇನು ಹೈಲೈಟ್ಸಲ್ಲಿ ಹೇಳಿದ್ರು ನೀವು ಆಗಲೇ ಹೇಳಿರೋ ಪ್ರಕಾರ 11 ಲಕ್ಷಕ್ಕೆ 30-40 ಸೈಟ್ ಅಲ್ವಾ? ಹೌದು ಸರ್. ಸೊ 11 ಲಕ್ಷಕ್ಕೆ ಪೂರ್ತಿ ಸೈಟೇ ಕೊಡ್ತೀರಾ? ಪೂರ್ತಿ ಸೈಟ್. ಯಾವುದೇ ಡೌನ್ ಪೇಮೆಂಟ್ ಎಲ್ಲ ಯಾವುದಿಲ್ಲ ಸರ್. ಇದು 30-40 ಸೈಟು 11 ಲಕ್ಷಕ್ಕೆ ನಿಮ್ಗೆ ಕೊಡ್ತೀವಿ ಸರ್. 11 ಲಕ್ಷಕ್ಕೆ 11 ಲಕ್ಷಕ್ಕೆ ನಿಮ್ಗೆ ಕೊಡ್ತೀವಿ ಸರ್. ಸೂಪರ್. ಸುಮಾರು ಎಷ್ಟು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಸರ್? ಇದು 27 ಎಕರೆಯಲ್ಲಿ ಮಾಡಿರೋದು ಸರ್. 27 ಎಕರೆಯಲ್ಲಿ 27 ಎಕರೆಯಲ್ಲಿ ಮಾಡಿರೋದು ಸರ್. ಇದು ಪ್ರಾಜೆಕ್ಟು ಎಷ್ಟು ಇದೆ ಸರ್? 428 ಸೈಟ್ ಇದೆ ಸರ್ ಇದರಲ್ಲಿ. 428 ಅಂದ್ರೆ 27 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಟೌನ್ಶಿಪ್ ಇದು. 428 ಸೈಟ್ಗಳಿದಾವೆ. ಹೌದು ಸರ್. ಹೌದು ಸರ್. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸರ್? ನಿಮಗೆ 30-40 ಬೇಕಾ ಇದೆ, 30-50 ಬೇಕಾ ಇದೆ, 40-60 ಬೇಕಾ ಅದನ್ನು ನಮ್ಮ ಹತ್ರ ಇದೆ ಸರ್. 30-40 ಇದೆ, 30-50 ಇದೆ, 40-60 ಇದೆ. ಹೌದು ಸರ್. ಸೊ ಯಾವ್ಯಾವ ಫೇಸಿಂಗ್ ಬೇಕು ಎಲ್ಲ ಫೇಸಿಂಗು ಇದೆ ಸರ್. ಸೊ ಹಾಗಾದರೆ 27 ಎಕರೆಯಲ್ಲಿ ಮಾಡಿರ್ತಕ್ಕಂಥ 428 ಸೈಟು, ಅದರಲ್ಲಿ 30-40 ಮಿನಿಮಮ್ 1200 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಸೈಟ್ ಬಂದ್ಬಿಟ್ಟು 11 ಲಕ್ಷಕ್ಕೆ. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಅದೇನಿದೆಯೋ ಅದು ರಿಜಿಸ್ಟ್ರೇಷನ್ ಕಾಸ್ಟ್ ಒಂದು ಎಕ್ಸ್ಟ್ರಾ ಆಗುತ್ತೆ. ಹೌದು. 11 ಲಕ್ಷಕ್ಕೆ ಸೈಟ್ ಅವ್ರದೇ. ಸೈಟ್ ಹೌದು ಅವ್ರದೇ ಸರ್. 100% ಶೋರು. 100% ಸರ್. ಓಕೆ ಸರ್, ಈಗ ನಾವಾಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ? ಸರ್ ನಮ್ಮ ಕೋಲಾರ ಕಡೆ ಬಂಗಾರಪೇಟೆ ಇದೆ ಅಲ್ವಾ ಸರ್, ಯಾರಿಗೆ ಸರ್ ಗೊತ್ತಿಲ್ಲ ಬಂಗಾರಪೇಟೆ ಅಂದ್ರೆ? ಬಂಗಾರಪೇಟೆಯಲ್ಲಿಂದ ನಾವು ಬೂದಿಕೋಟೆಯಲ್ಲಿ ಇದೆ ಸರ್. ಎಕ್ಸಾಕ್ಟ್ ಲೊಕೇಶನ್ ಬೂದಿಕೋಟೆಲ್ಲೇ ಇರೋದು ಸರ್. ಅಂದ್ರೆ ಬೆಂಗಳೂರು ಟು ಕೋಲಾರ ಏನ್ ಬರ್ತಿರೋ, ಕೋಲಾರದಿಂದ ಸ್ವಲ್ಪ ದೂರದಲ್ಲೇ ಬಂಗಾರಪೇಟೆ. ಹೌದು ಸರ್. ಆ ಬಂಗಾರಪೇಟೆ ಹತ್ರ ಬರ್ತಕ್ಕಂಥ ಬೂದಿಕೋಟೆ ಸರ್. ಬೂದಿಕೋಟೆ ಅಲ್ಲಿರ್ತಕ್ಕಂಥ ವಿಲೇಜ್ ಬೂದಿಕೋಟೆ. ಇದೆಲ್ಲ ಬೂದಿಕೋಟೆ ವಿಲೇಜ್ಗಳೇ ಸರ್. ಇದೆಲ್ಲ ಬೂದಿಕೋಟೆ ವಿಲೇಜ್. ಹೌದು ಸರ್. ಬಸ್ಸು ಕೂಡ ಹೋಗ್ತಾ ಇದೆ. ಬಸ್ಸು ಅಲ್ಲಿ ಹೋಗ್ತಾ ಇದೆ ಸರ್. ಸೊ ನೋಡ್ತಾ ಇರ್ಬೋದು. ಸೊ ಈ ಬೂದಿಕೋಟೆ ವಿಲೇಜ್ಗೆ ಅಟ್ಯಾಚ್ ಇರ್ತಕ್ಕಂಥದ್ದೇ ಪ್ರಾಪರ್ಟಿ ಇದು. ಹೌದು ಸರ್. ಅಲ್ವಾ? ಹೌದು ಸರ್. ಸೊ 11 ಲಕ್ಷಕ್ಕೆ 30-40 ಸೈಟ್. ಹೌದು ಸರ್. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಕೂಡ, ಆ ಡ್ರೋನ್ ಶಾಟಲ್ಲಿ ತೋರಿಸ್ತಾ ಇದೀವಿ ಎಷ್ಟು ದೊಡ್ಡದಾಗಿದೆ. ಅದಕ್ಕೆ KGED ವಿಲ್ಲಾ ಟೌನ್ಶಿಪ್ ಅಂತಲೇ ಕರೀತಾರೆ. ಬಿಕಾಸ್ 428 ಸೈಟ್ಗಳಿರ್ತಕ್ಕಂಥ ಒಂದು ಟೌನ್ಶಿಪ್ ಇದು. 27 ಎಕರೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ಇದು. ಸೊ ಹಾಗಾಗಿನೇ KGED ವಿಲ್ಲಾ ಟೌನ್ಶಿಪ್ ಅಂತಲೇ ಈ ಲೇಔಟ್ಗೆ ಹೆಸರಿಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲ ಥರದ ನಿಮಗೆ ಬ್ರೋಚರ್ಗಳು, ಬ್ಯಾನರ್ಗಳು ಎಲ್ಲನೂ ಹಾಕಿದ್ದಾರೆ ಈ ಲೇಔಟಲ್ಲಿ. ಸೊ ಈ ಲೇಔಟ್ನ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದರೆ, ಸೊ ಇಷ್ಟು ದೊಡ್ಡ ಟೌನ್ಶಿಪ್ ಮಾಡಿದ್ದೀರಾ, ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸರ್ ನಿಮಗೆ ಇಲ್ಲಿ 5 ಪಾರ್ಕ್ ಬರುತ್ತೆ ಸರ್. 5 ಪಾರ್ಕ್ಗಳು? ಹೌದು ಸರ್. ಟೋಟಲ್ 27 ಎಕರೆ ಇದೆ. 27 ಎಕರೆಯಲ್ಲಿ 5 ಪಾರ್ಕ್ ಬರುತ್ತೆ. ಜಾಗರ್ಸ್ ಪಾರ್ಕ್ ಒಂದು ಇದೆ. ಓಕೆ. ಪ್ಲಸ್ ನಿಮ್ಗೆ ಒಂದು ಕನ್ವೆನ್ಷನಲ್ ಹಾಲ್ ಬರುತ್ತೆ. ಓಕೆ. ಕ್ಲಬ್ ಹೌಸ್ ಒಂದು ಬರುತ್ತೆ. ಮತ್ತೆ ಬೇರೆ ಈ ವೈಟ್ ಟಾಪಿಂಗ್ ರೋಡ್ ಅವೆಲ್ಲ? ಸರ್ ಇದು ವೈಟ್ ಟಾಪಿಂಗ್ ರೋಡ್ ನೋಡಕ್ ಹೋದ್ರೆ ನೀವು, ಇದು 40 ಸರ್ ಮೇನ್ ರೋಡ್.
Okay. 40 ಫೀಟ್ ಅಲ್ದು ಕ್ರಾಸ್ ರೋಡ್ 30 ಫೀಟ್ ಸರ್ ವೈಟ್ ಟಾಪಿಂಗ್. ಸೊ 40 ಫೀಟು 30 ಫೀಟು ಎರಡು ರೀತಿಲಿ ಕೊಟ್ಟಿದ್ದೀರಾ ಹೌದು ಸರ್. ಅಲ್ವಾ? ಹೌದು ಸರ್. ಮತ್ತೆ ಬೋರ್ ಎಷ್ಟಿದೆ? ಸರ್ ಒಂದು ಬೋರ್ ಕೊಟ್ಟಿದ್ದೀವಿ, ಪ್ಲಸ್ ಒಂದು ಓವರ್ ಹೆಡ್ ಟ್ಯಾಂಕ್ ಒಂದು ಬರ್ತಾ ಇದೆ. ಓಕೆ. ನೀವು ನೋಡ್ಬೋದು ಸರ್, ಮನೆ ಎಲ್ಲ ಇದೇ ವಾಟರಲ್ಲೇ ಕಟ್ಟಿರೋದು ಸರ್, ನಮ್ಮ ಬೋರಲ್ಲೇ ಕಟ್ಟಿರೋದು. ಎಕ್ಸ್ಟ್ರಾ ನಾವು ಎಲ್ಲಿಂದಾನು ನಾವು ವಾಟರ್ ಎಲ್ಲ ಕನೆಕ್ಷನ್ ತಗೊಂಡಿಲ್ಲ, ನಮ್ಮ ಬೋರ್ ಬೋರ್ವೆಲ್ ಕನೆಕ್ಷನ್ ಇಂದಾನೆ ಕಟ್ಟಿರ್ತಕ್ಕಂಥ ಮನೆ ಅದು. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಹಾಗಾಗಿ ನೀರಿನ ಕೊರತೆ ಏನು ಇಲ್ಲ ಸರ್. ಮತ್ತೆ ಕರೆಂಟ್ ಫೆಸಿಲಿಟೀಸ್ ಎಲ್ಲ ರನ್ನಿಂಗ್ ಇದೆಯಾ? ಆಲ್ರೆಡಿ ನೀವು ನೋಡ್ಬೋದು ಸರ್, ಕರೆಂಟ್ ಪೋಲ್ ಎಲ್ಲ ಇಟ್ಟಿದ್ದೀವಿ, ಆಲ್ರೆಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್, ಕರೆಂಟ್ ಎಲ್ಲ ಇದೆ ನಿಮ್ಮ ಸೊ ಕರೆಂಟ್ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಮತ್ತೆ ಸಿ ರೋಡ್ ಆಗಿರ್ಬೋದು, ಎಲ್ಲಾದ್ರೂ ರೆಡಿ ಇದೆ. ಮತ್ತೆ ಎಂಟ್ರೆನ್ಸ್ ಆರ್ಚ್ ಇಂದ ಹಿಡಿದು ಮತ್ತೆ ನೀವು ಎಂಟೈರ್ ಲೇಔಟ್ನ ಪ್ರಾಜೆಕ್ಟ್ ನೋಡ್ತಾ ಇರ್ಬೋದು ನೀವು. ಮತ್ತೆ CC ಕ್ಯಾಮ್ರಾ ಅಂಡರ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ಹೌದು ಸರ್. ಲೈಕ್ CC ಕ್ಯಾಮ್ರಾ ಫೆಸಿಲಿಟೀಸ್ CCTV ಫುಲ್ ಎಂಟೈರ್ ಪ್ರಾಜೆಕ್ಟ್ ಕವರ್ ಆಗುತ್ತೆ ಸರ್. ಪ್ಲಸ್ ಸೆಕ್ಯೂರಿಟಿ 24/7 ಇರ್ತಾರೆ ಸರ್. ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇದೆ. ಹೌದು ಸರ್. ಸೊ ಆಫೀಸು ಕೂಡ ಇದೆ ಅಲ್ಲ, ಎಂಟ್ರೆನ್ಸ್ ಆಫೀಸ್ ಒಂದಿದೆ ಸರ್. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಇದು ಬಿಟ್ಟು ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ, ಈ ಲೇಔಟಲ್ಲಿ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪೋಸ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಚೆನ್ನಾಗಿದ್ದಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಸರ್. ಸೊ 11 ಲಕ್ಷಕ್ಕೆ ಸೈಟ್ ಸಿಗ್ತಾ ಇದೆ, ಓಕೆ, ಒಂದು ಲೋ ಬಡ್ಜೆಟಲ್ಲಿ ಸೈಟು. ಓಕೆ ಸರ್. ಬಿಟ್ಟು ಸುತ್ತಮುತ್ತ ಡೆವಲಪ್ಮೆಂಟ್ ಸರ್, ನೀವು ಡೆವಲಪ್ಮೆಂಟ್ ಬಗ್ಗೆ ನೋಡಿದ್ರೆ ಅಕ್ಕಪಕ್ಕದಲ್ಲೇ ಸ್ಕೂಲ್ಸ್ ಅಂಡ್ ಕಾಲೇಜ್ ಇದೆ ಸರ್. SMT ಇಂದಿರಾ BED ಕಾಲೇಜ್ ಅಂತ ಒಂದಿದೆ, ವಿಷ್ಣು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದೆ, ಗೌರ್ಮೆಂಟ್ ಜೂನಿಯರ್ ಬಾಯ್ಸ್ ಕಾಲೇಜ್ ಇದೆ, ಇನ್ಫೆಂಟ್ ಜೀಸಸ್ ಸ್ಕೂಲ್ ಇದೆ. ಪ್ಲಸ್ ನಿಯರ್ ಬೈ ಹಾಸ್ಪಿಟಲ್ ಅಂತ ನೋಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೂದಿಕೋಟೆ ಒಂದಿದೆ, ಹಾಸ್ವಾಲ್ ಹಾಸ್ಪಿಟಲ್ ಇದೆ, ಶ್ಯಾಮ್ ಹಾಸ್ಪಿಟಲ್ ಇದೆ. ಇಂಡಸ್ಟ್ರಿ ಬಗ್ಗೆ ನೀವು ಕೇಳಿದ್ರೆ ಸುತ್ತ ಅಕ್ಕಪಕ್ಕದಲ್ಲಿ ಡೆಕ್ಕನ್ ಹೈಡ್ರಾಲಿಕ್ಸ್ ಇದೆ, ಬೆಮ್ಮಲ್ ಇದೆ, ವಿಸ್ಟ್ರಮ್ ಇದೆ, ವೋಲ್ವೋ ಇದೆ ಸರ್. ಸೊ ಎಲ್ಲ ಈ ಬ್ರೋಚರಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀವಿ ಸರ್. ಸೊ ಸ್ನೇಹಿತರೆ, ನಮ್ಮ ಏನು ಈ KGD ವಿಲ್ಲಾ ಟೌನ್ಶಿಪ್ ಬಗ್ಗೆ ಇವರು ಸಂಸ್ಥೆ ಕಡೆಯಿಂದ ಕಳಿಸಿರ್ತಕ್ಕಂಥ ವಸಂತ್ ಅವರು ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇರೋದು. ಅಮ್ಯುನಿಟೀಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಅದು ಬಿಟ್ಟು ಡೆವಲಪ್ಮೆಂಟ್ಸ್ ಅಂದರೆ ಆಗಲೇ ಹೇಳಿದ್ರೆ SMT ಇಂದಿರಾ BED ಕಾಲೇಜ್ ಆಗಿರ್ಬೋದು, ವಿಷ್ಣು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹಾಸ್ಪಿಟ್ಲ್ ಅಂತ ಬಂದರೆ ಗೌರ್ಮೆಂಟ್ಸ್ ಹಾಸ್ಪಿಟ್ಲೇ ಇದೆ ಈ ಬೂದಿಕೋಟೆಯಲ್ಲಿ. ಹಾಗೆ ಶ್ಯಾಮ್ ಹಾಸ್ಪಿಟ್ಲು ಮತ್ತು ಬಂಗಾರಪೇಟೆ ಗೌರ್ಮೆಂಟ್ ಹಾಸ್ಪಿಟ್ಲು. ಮತ್ತು ಕೆಲವೊಂದು ಡಿಸ್ಟೆನ್ಸ್ ಅಂತ ಬಂದರೆ ಕೋಲಾರದಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಇಲ್ಲಿಗೆ? ಸರ್, ನಿಮ್ಮ ಕೋಲಾರನ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಸರ್. 30 ನಿಮಿಷಗಳ ಡ್ರೈವ್ ಮಾಡಿದ್ರೆ ಈ ಜಾಗಕ್ಕೆ ಪ್ರಾಜೆಕ್ಟ್ಗೆ ಬಂದ್ಬಿಡ್ತೀರಾ ಸರ್. ಪ್ಲಸ್ ವೈಟ್ ಫೀಲ್ಡ್ ಅಲ್ಲಿಂದ ನೀವು ಬರೋದಾಗಿದ್ರೆ 60 ನಿಮಿಷ ಹಿಡಿಯುತ್ತೆ ಸರ್. ಓಕೆ, ಒನ್ ಅವರ್. ಬಂಗಾರಪೇಟೆ ಹತ್ರ ಇಂದ ಬಂದ್ರೆ ನೀವು ಜಸ್ಟ್ 15 ನಿಮಿಷ ಸರ್. ಬಂಗಾರಪೇಟೆಯಿಂದ ಕೇವಲ 15 ನಿಮಿಷ ದೂರದಲ್ಲಿ ಇದೀವಿ ಅಷ್ಟೇ ನಾವು. ಅಷ್ಟೇ ಸರ್. ಪ್ಲಸ್ ನೀವು KGF ಕಡೆಯಿಂದ ಬಂದ್ರೆ ಜಸ್ಟ್ 20 ಮಿನಿಟ್ಸ್ ಸರ್, ನಿಮಗೆ 20 ಮಿನಿಟ್ಸ್ ಡ್ರೈವ್ ಅಷ್ಟೇ ಸರ್. ಸೊ ನಾವೀಗೇನು ವೈಟ್ ಫೀಲ್ಡ್ ಇಂದ ಬರ್ತೀವಿ ಅಂದ್ರೆ 60 ನಿಮಿಷಗಳಾಗುತ್ತೆ. ಹೌದು ಸರ್. ಕೋಲಾರದಿಂದ ಬರ್ತೀವಿ ಅಂದ್ರೆ 30 ಮಿನಿಟ್ಸ್, ಜಸ್ಟ್ 30 ಮಿನಿಟ್ಸ್ ಸರ್. ಸೊ ಅದೇ ಬಂಗಾರಪೇಟೆಯಿಂದ ಬರ್ತೀನಿ ಅಂದ್ರೆ 15 ನಿಮಿಷ ಅಷ್ಟೇ ಸರ್. ಇಷ್ಟು ಡಿಸ್ಟೆನ್ಸ್ಗಳಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ನ ನೋಡ್ಬೋದು. ಹೌದು ಸರ್. ಅಲ್ವಾ? ಹೌದು ಸರ್. ಓಕೆ ಸರ್, ಈಗ 11 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಅದೇ ಪ್ರೈಸ್ ಫಿಕ್ಸಾ ಅಥವಾ ಏನಾದರೂ ಅದರಲ್ಲೂ ನೆಗೋಷಿಯಬಲ್ ಇದೆಯಾ? ಸರ್, ಅದು ಅಟ್ ದಿ ಟೈಮ್ ಆಫ್ ಬುಕ್ಕಿಂಗ್ ಅಲ್ಲಿ ನೆಗೋಷಿಯಬಲ್ ಮಾಡ್ಬೋದು ಸರ್. ನೆಗೋಷಿಯಬಲ್ ಇದೆ ಸರ್. ಸೊ ಸ್ಲೈಟ್ಲಿನ ರೇಂಜಿಂಗ್ ಮಾಡ್ಕೊಡ್ತೀರಾ? ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಸರ್, ಡಾಕ್ಯುಮೆಂಟ್ ಏನು ಬರುತ್ತೆ, ಏನು ಅಪ್ಲೋಡ್? ಸರ್, ಇದು DTCP ಅಪ್ರೂವಲ್ ಸರ್. ಇದು DTCP ಅಪ್ರೂವಲ್ ಸರ್. ಮತ್ತೆ ಖಾತಾ ಇಂಡಿವಿಜುವಲ್ ಖಾತಾ ಸಿಗುತ್ತೆ ಸರ್. ಪ್ರತಿಯೊಂದು ಸೈಟ್ಗೂ ನಿಮಗೆ ಸಿಂಗಲ್ 428 ಸೈಟ್ಗೂ ಕೂಡ ಇಂಡಿವಿಜುವಲ್ ಖಾತಾ ಇದೆ ಸರ್. DTCP ಅಪ್ರೂವಲ್ ಸರ್. ಪ್ಲಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಸೊ ಲೈಕ್ ನಾವು ಬೆಂಗಳೂರಲ್ಲಿ ಏನು BMRDA ಸೈಟ್ ತಗೊಂತೀವೋ ಈಕ್ವಲೆಂಟ್ DTCP ಅಪ್ರೂವ್ಡ್. ಹೌದು ಸರ್. ಅಲ್ವಾ? ಹೌದು ಸರ್. ಸೊ ಬೆಂಗಳೂರಲ್ಲಿ ತಗೊಳ್ತಕ್ಕಂಥವ್ರಿಗೆ BMRDA ಟಾಪ್. ಹೌದು ಸರ್. ಸೊ ಇಲ್ಲಿ DTCP ಅಪ್ರೂವಲ್ ಟಾಪ್. ಹೌದು ಸರ್. ಸೊ ಈ ಕಡೆ ಬಂದು ನಿಮಗೆ BMRDA ಅಪ್ರೂವ್ಡ್ ಸೈಟ್ ಅಂತಾನೆ ನಿಮಗೆ ಹೇಳ್ಬೋದು. ಬಿಕಾಸ್ ಬೆಂಗಳೂರು ಅಂಡರ್ ಅಲ್ಲಿ ಬರದೇ ಇರೋದ ಕಾರಣ ಇದನ್ನ DTCP ಅಪ್ರೂವ್ಡ್ ಅಂತ ಕರೀತಾರೆ, ಅಲ್ವಾ? ಹೌದು ಸರ್. ಸೊ ನಾವಿರ್ತಕ್ಕಂಥದ್ದು ಕೋಲಾರ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ಕೋಲಾರದಿಂದ ಹತ್ತಿರದಲ್ಲಿ ಇರ್ತಕ್ಕಂಥ ಬಂಗಾರಪೇಟೆಯಿಂದ 15 ನಿಮಿಷಗಳ ಒಂದು ಡಿಸ್ಟೆನ್ಸ್ ಅಲ್ಲಿ ಇದೀವಿ ನಾವು ಈ ಪ್ರಾಜೆಕ್ಟ್ ಅಲ್ಲಿ. ಬೂದಿಕೋಟೆ ಏನು ನೋಡ್ತಾ ಇದ್ರೆ ಆ ವಿಲೇಜ್ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಪ್ರಾಪರ್ಟಿ ಇದು. 11 ಲಕ್ಷಕ್ಕೆ 30-40 ಸೈಟು. ಸೊ ಅಂದರೆ 30-40 ಇದೆ, 30-15 ಇದೆ, 40/16 ಇದೆ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ ರೆಡಿ ಇದೆ ಸರ್. ಅಲ್ವಾ? ಹೌದು ಸರ್. ಖಾತಾ ಗೀತಾ ಎಲ್ಲ ರೆಡಿ ಇದೆ ಸರ್. ಸೊ ಅವ್ರು ಏನು ಕೇಳ್ತಾರೋ ಅದನ್ನೊಂದು ಅಷ್ಟು ಕೂಡ ಇಮಿಡಿಯೇಟಾಗಿ ಕೊಡ್ತೀರಾ? ಹೌದು ಸರ್. ಅಲ್ವಾ? ಈಗ ಇದನ್ನೆಲ್ಲ ಲೀಗಲ್ ಚೆಕ್ ಮಾಡಿಸ್ಕೊಳೋದಕ್ಕೆ ಅವರಿಗೆ ಡಾಕ್ಯುಮೆಂಟ್ ಅಂತ ಇಸ್ಕೊಂಡು ಹೋಗ್ತಾರೆ, ಲೀಗಲ್ ಡಾಕ್ಯುಮೆಂಟ್ ಸೈಟ್ ಬುಕ್ಕಿಂಗಿಗೆ. ಸೊ ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ ಎಷ್ಟು ತೊಗೊತಾ ಇದ್ದೀರಾ? ಸರ್, ಮಿನಿಮಮ್ 1 ಲ್ಯಾಕ್ ಸರ್. ನಮ್ಮದು ಬುಕ್ಕಿಂಗ್ ಅಮೌಂಟ್ 1 ಲ್ಯಾಕ್ ಕೊಟ್ಟ ಮೇಲೆ ನಾವು ನಿಮಗೆ ಲೀಗಾಲಿಟಿ ಚೆಕ್ ಮಾಡೋಕ್ಕೆ ಬುಕ್ ಕೊಡ್ತೀವಿ ಸರ್. ಓಕೆ. ಅರೌಂಡ್ ಒಂದು 10 to 15 ಡೇಸ್ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡಿ? ಇಲ್ಲ ಸರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 ಡೇಸ್ ಟೈಮ್ ಕೊಡ್ತೀವಿ ಸರ್ ನಾವು. ಅಲ್ಲ, ಒಂದು 10 ಡೇಸ್ ಯೂಶುವಲಾಗಿ ಎಲ್ಲರೂ ಕೊಡ್ತಾರೆ. 10 ಡೇಸ್ ಕೊಡಿ.
ಅಂದರೆ ಈಗ ಲೀಗಲ್ ಡಾಕ್ಯುಮೆಂಟ್ನ ತಗೊಂಡೋಗಿ ಅಂದರೆ ಬುಕ್ಕಿಂಗ್ ಅಮೌಂಟಲ್ಲಿ ತೊಗೊತೀರಲ್ಲ, ಹೌದು ಸರ್. ಬುಕ್ಕಿಂಗ್ ಅಮೌಂಟ್ ಎಷ್ಟು ತೊಗೊತಾ ಇದ್ದೀರಾ? ಸರ್ ಬುಕಿಂಗ್ ಅಮೌಂಟ್ 1 lakh ಸರ್. 1 ಲಕ್ಷ ರೂಪಾಯಿ. ಹೌದು ಎಷ್ಟು ದಿನ ಟೈಮ್ ಕೊಡ್ತೀರಾ? ಸರ್ ನಿಮಗೆ 7 days ಕೊಡ್ತೀವಿ ಸರ್, 1 ವಾರ ಕೊಡ್ತೀವಿ ಸರ್. ಒಂದು ವಾರ ಕೊಡ್ತೀರಾ. ಒಂದು ವಾರದೊಳಗಡೆ ಅವ್ರು ಲೀಗಲ್ ಏನಿದೆ ಚೆಕ್ ಮಾಡಿಸ್ಕೊಂಡು ಮುಂದುವರಿಲಿ ಅಲ್ವಾ? ಹಾಂ ಸರ್. ಸೊ ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರ್ತಕ್ಕಂಥ. ಹೌದು ಸರ್. ಇಲ್ಲ ನಾನು ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂದ್ರೆ ಫುಲ್ ಕ್ಯಾಶ್ ಅನ್ನ ಹೋಗ್ಲಿ, ಇಲ್ಲ ಲೋನ್ಗೆ ಹೋಗ್ತೀನಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ಅಥವಾ ಆಗುತ್ತಾ? ಇಲ್ಲ ಸರ್ ನಿಮಗೆ ಲೋನ್ ನಿಮಗೆ 70% ಆಗುತ್ತೆ ಸರ್. ನಿಮಗೆ 70% ಲೋನೇ ಆಗುತ್ತೆ ಬ್ಯಾಂಕ್ ಕಡೆಯಿಂದ. ಬ್ಯಾಂಕ್ ಕಡೆನೇ ಆಗುತ್ತೆ ಸರ್. ಮತ್ತೆ ನಿಮ್ಮ ಬ್ರೋಚರಲ್ಲಿ EMI ಆಪ್ಷನ್ಸ್ ಅಂತೆಲ್ಲ ಹಾಕೊಂಡಿದ್ದೀರಾ? ಹಾಂ ಸರ್, ನಮ್ಮ ಹತ್ರ EMI ಆಪ್ಷನ್ಸು ಇದೆ. ವಿತೌಟ್ ಎನಿ ಇಂಟ್ರೆಸ್ಟ್ ನಾವು ನಿಮಗೆ EMI ಸಂಸ್ಥೆ ಕಡೆಯಿಂದ ಕೊಡೋದು ಅದು EMI? ನಮ್ಮ ಕಂಪನಿ ಕಡೆಯಿಂದ ನಿಮಗೆ EMI EMI ಆಪ್ಷನ್ಸು ಮಾಡ್ಕೊಡ್ತೀವಿ. ಸೊ ಕೆಲವರು ಬ್ಯಾಂಕಲ್ಲಿ ಕೆಲವೊಂದು ಆಗಲ್ಲ, ಏನೋ ಪ್ರೊಫೈಲ್ ಚೆನ್ನಾಗಿರಲ್ಲ ಅಥವಾ ಏನೋ ಒಂದು ಅದರಿಂದ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅನ್ಕೊಳ್ಳಿ, ಅವಾಗ ನಿಮ್ಮ ಸಂಸ್ಥೆ ಕಡೆಯಿಂದನೇ EMI ಆಪ್ಷನ್ ನಾವೇ ಮಾಡ್ಕೊಡ್ತೀವಿ ಸರ್. EMI ಆಪ್ಷನ್ ಇಷ್ಟು ಅಮೌಂಟು ಡೌನ್ ಪೇಮೆಂಟ್ ಅಂತ ಇರುತ್ತೆ, ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು EMI ಹಾಕ್ಕೊಡ್ತೀವಿ. ಹೌದು ಸರ್. ಶೋರಾ? 100%. ಅಂದರೆ ಈಗ ಡೌನ್ ಪೇಮೆಂಟ್ ಅಂದರೆ ಎಷ್ಟು ಮಾಡಬೇಕು ಅಪ್ರಾಕ್ಸಿಮೇಟು? ಸರ್ ನೀವು ಲೀಗಾಲಿಟಿ ಚೆಕ್ ಮಾಡೋಕ್ಕೆ 1 lakh ಮಾಡಬೇಕು. ಓಕೆ. EMI ಬೇಕಂದ್ರೂ ನೀವು 1 lakh ಮಾಡಬೇಕು. 1 lakh, 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು EMI ಹಾಕ್ಕೊಡ್ತೀರಾ? ಹೌದು ಸರ್. ಅಲ್ವಾ? ಹೌದು ಸರ್. ಅದಕ್ಕಿಂತಷ್ಟು ಅಂತೇಳಿ ಟೈಮ್ ಕೊಡ್ತೀರಾ? ಹೌದು ಸರ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಆಫೀಸ್ನ ವಿಸಿಟ್ ಮಾಡಿ ಪೂರ್ತಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಪ್ರಾಜೆಕ್ಟ್ನ. ಅಲ್ಲೂ ಕೂಡ ಮನೆ ಕಟ್ಟಿದರೆ ಸುತ್ತಮುತ್ತ ಮನೆಗಳಿರ್ತಕ್ಕಂಥ ಬೂದಿಕೋಟೆ ವಿಲೇಜ್ಗೆ ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಮತ್ತು ಕೊನೆದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅದೇ ನೋಡಿ, 30-40 ಲ್ಯಾಂಡು 11 lakhs ಕೊಡ್ತೀವಿ, ಬೇರೆ ಎಲ್ಲೂ ಕೊಡಲ್ಲ. ವಿತ್ DTCP ಅಪ್ರೂವಲ್ ಆಗಿದೆ. ನೀವು ನೋಡ್ಬೋದು, ಮನೆ ಎಲ್ಲ ಆಲ್ರೆಡಿ ಕಟ್ಟಿದ್ದಾರೆ, ಇಲ್ಲಿ ವಾಸ ಮಾಡ್ತಿದ್ದಾರೆ ಜನ. ನೀವು ನಂಬ್ಕೊಂಡು ಮಾಡ್ಬೋದು ಸರ್. 100% ವರ್ತ್ ಇದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಿಮಗೆ ಬೆಸ್ಟ್ ಪ್ಲೇಸ್ ಇದೆ ಸರ್ ಇದು. ಸೂಪರ್. ಅಂದರೆ 11 ಲಕ್ಷಕ್ಕೆ DTCP ಅಪ್ರೂವ್ಡ್ ಇರ್ತಕ್ಕಂಥ ಇಂಡಿವಿಜುವಲ್ ಖಾತಾ ಇರುವಂತಹ ಒಂದು ಸೈಟ್ಗಳು ಇಲ್ಲಿ ಸೇಲ್ಗಿರ್ತಕ್ಕಂಥದ್ದು. 428 ಸೈಟ್ಗಳಿರುವಂತಹ ಲೇಔಟ್ ಇದು. ಸೊ ಆಲ್ಮೋಸ್ಟು ಎಲ್ಲ ಸೋಲ್ಡ್ ಔಟ್. 50% ಹೆಂಗೆ ಇನ್ನೂ ಇದಾವೆ ಸರ್? ಆಲ್ಮೋಸ್ಟ್ ಒಂದು 150 ತನಕ ಸೋಲ್ಡ್ ಔಟ್ ಆಗಿ ರಿಜಿಸ್ಟ್ರೇಷನ್ ಆಗೋಗಿದೆ ಸರ್. ಅಂದರೆ ಇದಾವೆ ಇನ್ನೂ 300 ಇದೆ ಸರ್ ನಮ್ಮ ಹತ್ರ. ಹೌದು ಸರ್. ಸೊ ಈ ರೇಟಿಗೆ ಕೊಟ್ಟು ಆಲ್ಮೋಸ್ಟ್ ಒಂದು 50% ಸೋಲ್ಡ್ ಆಗಿರುತ್ತೆ ಅಂದ್ಕೊಂಡೆ ನಾನು. ಸೊ ಆಲ್ಮೋಸ್ಟ್ ಇನ್ನು 300 ರೇಂಜ್ಗೆ ಸೈಟ್ಗಳಿದೆ ಸರ್. ಅಲ್ವಾ? ಹೌದು ಸರ್. ಸೊ ಒಂದು 150 ಅಷ್ಟು ಸೋಲ್ಡ್ ಔಟ್ ಆಗಿದೆ ಸರ್. ರಿಜಿಸ್ಟ್ರೇಷನ್ ಆಗೋಗಿದೆ. ಸೂಪರ್. ಸೊ ನೋಡಿ, 11 ಲಕ್ಷಕ್ಕೆ ಯಾರಿಗೆಲ್ಲ ಸೈಟ್ ಬೇಕು, DTCP ಅಪ್ರೂವ್ಡ್ ಇರ್ತಕ್ಕಂಥ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ ತೋರಿಸಿದ್ದೀನಿ. ಸೊ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಕೋಲಾರ ಸುತ್ತಮುತ್ತ ಅಥವಾ ಬಂಗಾರಪೇಟೆ ಸುತ್ತಮುತ್ತ ಯಾರಿಗಾದ್ರೂ ಬೇಕಾಗಿದ್ರೆ ಬನ್ನಿ. ಬೂದಿಕೋಟೆ ವಿಲೇಜ್ಗೆ ಅಟ್ಯಾಚ್ ಇರ್ತಕ್ಕಂಥ ಪ್ರಾಪರ್ಟಿ ಇದು. ಓಕೆನಾ ಸರ್? ಮತ್ತೆ ಇದು ಹತ್ರದಾಗಿ ಹೈದರಾಲಿ ಅವರ ಕೋಟೆ ಕೂಡ ನಿಯರ್ ಆಗುತ್ತೆ ಅಲ್ವಾ? ಹೌದು ಸರ್. ಇಲ್ಲಿಂದ ಜಸ್ಟ್ ನಿಮಗೆ 1 kilometer ಆಗುತ್ತೆ ಸರ್ ಅಷ್ಟೇ. ಅದು ಮಾರನಹಳ್ಳಿ ಸರ್. ಮಾರನಹಳ್ಳಿ ಬೂದಿಕೋಟೆ ಟೌನ್ ಸರ್. ಅದು ಬೂದಿಕೋಟೆ ಟೌನೇನೆ. ಹೌದು ಸೊ ಅಲ್ಲೇ ಇರ್ತಕ್ಕಂಥದ್ದು. ಹೌದು ಸರ್. ಸೊ ಹಾಗಾಗಿ ಅದು ತುಂಬ ಫೇಮಸ್ ಇರ್ತಕ್ಕಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದು. ಸೊ ಹೈದರಾಲಿ ಅವರ ಜನ್ಮಸ್ಥಳ ಅಂತಲೇ ಕರಿಬೋದು. ಆ ಜನ್ಮಸ್ಥಳದ ಹತ್ರದಲ್ಲಿ ಇರ್ತಕ್ಕಂಥದ್ದೇ ಈ ಪ್ರಾಜೆಕ್ಟು. ಸೊ ನೋಡ್ತಕ್ಕಂಥವ್ರು ಬಂದು ಅದನ್ನು ಕೂಡ ವಿಸಿಟ್ ಮಾಡ್ಕೊಳ್ಳಿ. ಅದು ಕೂಡ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಯಾರಿಗೆಲ್ಲ ಸೈಟ್ ಬೇಕೋ ಕಾಂಟ್ಯಾಕ್ಟ್ ಮಾಡಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ ಅಥವಾ ಯಾವುದೇ ಲೇಔಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಕೊಟ್ಟು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. 11 ಲಕ್ಷಕ್ಕೆ 30-40 ಸೈಟು DTCP ಅಪ್ರೂವ್ಡ್ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥದ್ದು. ಇದು ಯಾವುದೇ ರೀತಿ ಡೌನ್ ಪೇಮೆಂಟ್ ಅಲ್ಲ. 11 ಲಕ್ಷಕ್ಕೆ 30-40 ಸೈಟೇ ಕೊಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಕಾಸ್ಟ್ ಏನಿದೆಯೋ ಅದು ಎಕ್ಸ್ಟ್ರಾ ಆಗುತ್ತೆ. EMI ಬೇಕಂದ್ರೆ ಅವ್ರ ಕಡೆಯಿಂದನೇ EMI ಆಪ್ಷನ್ ಇದೆ. ಲೋನಲ್ಲಿ ಹೋಗ್ತೀನಿ ಅಂದರೆ ಪರ್ಸ್ನಲ್ ಲೋನು ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಬ್ಯಾಂಕಲ್ಲಿ ನಿಮ್ಮ ಪ್ರೊಫೈಲ್ ಕೊಟ್ಟರೆ ಅದರಲ್ಲೂ ಕೂಡ ಲೋನ್ ಆಗುತ್ತೆ. ಸೊ ನಿಮಗೆ ಬಿಟ್ಟಿದ್ದು ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನು. ಸೊ ವಸಂತ್ ಅವರೇ, ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬರ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಸೈಟ್ನ ಕೊಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಗೇನ್ ಮತ್ತೆ ಲೇಔಟ್ಗೆ ಬರಬೇಕಾ, ಎಲ್ಲಿಗೆ ಬರಬೇಕು ಕಸ್ಟಮರ್ಸು ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಕ್ಕೆ? ಸರ್ ಲೇಔಟ್ ಹತ್ರ ಬಂದರೆ ಅವ್ರು ಲೇಔಟ್ ನೋಡ್ದಂಗೂ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಆಫೀಸ್ ಇರೋದು ಇಂದಿರಾನಗರ ಸರ್. ಓಕೆ, ಬೆಂಗಳೂರು ಇಂದಿರಾನಗರ ಸರ್. ಅಲ್ಲೂ ಬಂದು ಮೀಟ್ ಮಾಡ್ಬೋದು ಅಲ್ವಾ? ಫೋನ್ ಮಾಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರಿಗೇನಿದೆಯೋ ಡೀಟೇಲ್ಸ್ ಕೊಡಿ. ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ.